ಮಾನ್ಯ ಶಾಸಕರು ಬೆಳಗಿದ ಈ ದೀಪ ಸದಾಕಾಲ ಸರ್ಕಾರಿ ನೌಕರ ಬಂಧುಗಳ ನೋವು ನಲಿವುಗಳಿಗೆ ಧ್ವನಿಯಾಗುತ್ತಿರುವ ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ಎಲ್ ಎ ಕಪೂರ್ ಅವರು ಜೊತೆಯಾಗಿ ದೀಪ ಬೆಳಗುವುದರ ಮೂಲಕವಾಗಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಹುಶಃ 2 ದಿನಗಳ ಕಾಲ ನಮ್ಮೆಲ್ಲ ಒತ್ತಡಗಳನ್ನು ಸ್ಟ್ರೆಸ್ಸನ್ನು ಬದಿಗಿಟ್ಟು ಒಂದು ಆರೋಗ್ಯಪೂರ್ಣವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಉದ್ದೇಶದಿಂದ ಇವತ್ತು ಈ ಒಂದು ಅದ್ಭುತವಾದ ಕ್ರೀಡಾಕೂಟವನ್ನು ಇವತ್ತು ಜಿಲ್ಲಾ ಸರ್ಕಾರಿ ಸಂಘದವರು ಹಾಕಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದರೆ ನನ್ನೆಲ್ಲ ಕೆಲಸ ಕಾರ್ಯಗಳ ಒಂದು ಒತ್ತಡ, ಇನ್ನೊಂದು ನಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿದಾಗ ಮಾತ್ರ ನಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ. ಕೇವಲ ನಾವು ಒತ್ತಡದಲ್ಲಿ ಬದುಕಿದರೆ ಖಂಡಿತವಾಗಿಯೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರಾಗ್ತದೆ. ಇವತ್ತು ಯಾವುದೇ ರೀತಿಯ ಸಮಸ್ಯೆಗಳಾದಾಗ ಅದರ ಬಗ್ಗೆ ಚಿಂತನೆ ಮಾಡಿ ಆ ವ್ಯವಸ್ಥೆಗೆ ನ್ಯಾಯ ಕೊಡುವಂಥದ್ದು ಇರಬೇಕು. ಆದರೆ ದಿನಕರ್ಷಿಯವರ ತಂಡ ಭಾಳ ಒಂದು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮಾಡ್ತಿರುವ ಅವರ ವೇತನದ ಬಗ್ಗೆ ಇರ್ಬೋದು, ರಜೆಗಳ ಬಗ್ಗೆ ಇರ್ಬೋದು, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಅನುಕೂಲತೆಗಳನ್ನು ಕಲ್ಪಿಸುವಲ್ಲಿ ಒಂದು ಭಾಳಷ್ಟು ಯಶಸ್ವಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ತಿದೆ. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ತಂಡಕ್ಕೆ ಇಂಥೊಂದು ಅಭೂತಪೂರ್ವವಾದ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಮೂಲಕ ನಮ್ಮ ಜಿಲ್ಲೆಯ ಸರ್ಕಾರಿ ನೌಕರರ ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿಷ್ಠಿಸಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಶಾಸಕರಲ್ಲಿ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕ್ರೀಡಾಕೂಟದ ಮೂಲಕ ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದಂಥ ಶುಭವಾದ ಮುಂದಿನ ದಿನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹಂತವಾಗಿ ಕ್ರೀಡಾಕೂಟ ನಡೆಯಲಿಕ್ಕಿದ್ದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಈ ನಮ್ಮ ಜಿಲ್ಲೆಯ ಸರ್ಕಾರಿ ನೌಕರರ ಮೂಲಕ ಆಗಲಿ ಅಂತ ಶುಭವನ್ನು ಹಾರೈಸುತ್ತಾ ಬಹುಶಃ ದಿನಕರ್ಷಿ ಅವರಲ್ಲಿ ತಂಡದವರು ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ನೌಕರರ ಒಂದು ಕಚೇರಿ ಕಟ್ಟಡ ಆಗಬೇಕೆಂಬ ಒಂದು ಮನವಿಯನ್ನು ಕೂಡ ನೀಡಿದರು. ಖಂಡಿತವಾಗಿಯೂ ಸ್ವಂತ ಕಟ್ಟಡದ ಮೂಲಕ ನಮ್ಮ ಸರ್ಕಾರಿ ನೌಕರರಿಗೆ ಸೇವೆಯನ್ನು ಕೊಡಬೇಕಂತ ಈಗಾಗಲೇ ಅವರು ಬಂದಿದ್ದಾರೆ. ಖಂಡಿತವಾಗಿ ಅದಕ್ಕೆ ನಮ್ಮ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು RTO ಮುಖ್ಯಸ್ಥರಾಗಿರುವಂಥ LP ನಾಯಕರವರು ನಮ್ಮ ಜೊತೆ ಇದ್ದೀರಿ. ವಾರ್ತಾಧಿಕಾರಿಗಳಾಗಿರುವ ಸರ್ ಮಂಜುನಾಥ್ರವರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಸಂಭ್ರಮದ ಶುಭ ದಿನದ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉಡುಪಿ ಜಿಲ್ಲೆಯ ಕ್ರಿಯಾಶೀಲ ನಮ್ಮೆಲ್ಲ ಸರ್ಕಾರಿ ನೌಕರರ ಸಂಘದ ಸರ್ಕಾರಿ ನೌಕರರೇ, ನಮ್ಮೆಲ್ಲ ಸಹೋದರ ಸಹೋದರಿಯರು, ಕಾನೂನುಗಳನ್ನು ಜಾರಿಗೆ ತರುವಲ್ಲಿ ಅವರು ಬಹಳ ಶ್ರದ್ಧೆಯಿಂದ ಮತ್ತು ಅವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳ್ಳುತ್ತದೆ, ಮಾತ್ರವಲ್ಲ ಜನಸಾಮಾನ್ಯ ಆಗ್ತದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ದುಡಿಯುವವರು ಸರ್ಕಾರಿ